ಕೌಟುಂಬಿಕ ಕಲಹ, ನೇಣುಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆ. ರಾಯಚೂರು ನಗರದ ವಾಸವಿ ನಗರದಲ್ಲಿ ಘಟನೆ. ಪ್ರಸನ್ನ ಲಕ್ಷ್ಮಿ 35 ವರ್ಷದ ಮೃತ ಮಹಿಳೆ. ಪತಿ ಜಂಬನಗೌಡ ಹಾಗೂ ಆತನ ಪೋಷಕರು ಕೊಲೆ ಮಾಡಿ ಬಳಿಕ ನೇಣು ಹಾಕಿರುವ ಆರೋಪ. ಘಟನೆ ಬೆನ್ನಲ್ಲೇ ಮೃತಳ ಪತಿ ಜಂಬನಗೌಡ ಪರಾರಿ. ಕಳೆದ 1 ವಾರದಿಂದ ಕುಟುಂಬದಿಂದ ದೂರ ಉಳಿದಿದ್ದ ಪತಿ ಕುಡಿದು ಬಂದು ಡೈವರ್ಸ್ಗಾಗಿ ನಿತ್ಯ ಪೀಡಿಸುತ್ತಿದ್ದ ಎನ್ನಲಾಗಿದೆ. 14 ದಿನಗಳ ಹಿಂದೆಯಷ್ಟೇ ಬದಲಾಯಿಸಿ ಬೇರೆ ಬಾಡಿಗೆ ಮನೆಯಲ್ಲಿದ್ದ ಕುಟುಂಬ. ಮದುವೆಯಾಗಿ 16 ವರ್ಷಗಳ ಬಳಿಕ ಡೈವರ್ಸ್ಗಾಗಿ ಪೀಡಿಸುತ್ತಿದ್ದ ಆರೋಪ. ತಾಯಿ ಸಾವಿನಿಂದ ತಬ್ಬಲಿಯಾದ 2 ಮಕ್ಕಳು. ಪತಿ ಕಿರುಕುಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ನಿನ್ನೆಯಷ್ಟೇ ದೂರು ದಾಖಲಿಸಲು ಮುಂದಾಗಿದ್ದ ಮಹಿಳೆ ಇಂದು ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆ. ಮಕ್ಕಳು ಹೊರಗಡೆ ಹೋಗಿದ್ದಾಗ ನಡೆದ ಘಟನೆ. ನೇತಾಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಗಾರಲ್ದಿನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಎಷ್ಟು ಗಂಟೆಗೆ ಸರ್? 11 ಗಂಟೆಗೆ ನನ್ನ ತಮ್ಮನಿದೆ. ನಮ್ಮಪ್ಪ ಬಂದ ಮೇಲೆನೆ ನಾನು ಆ ಕಡೆ ಸ್ಕೂಲಿಗೆ ಹೋಗಿದ್ದೆ ಸರ್. ನಾನು ಒಂದು 12 ಗಂಟೆಗೆ ಹಂಗೆ ಹೋಗಿದ್ದೆ ಸರ್. ಮೇಡಮ್ ಅವರು ಇದ್ರು ಮಾತಾಡಿ ಅವ್ರು ಹೊರಗೆ ಬಂದಿದ್ರ ಹಚ್ಚಿನಾಡು పొద్దున వాళ్ళు మూడు పిల్లలకి పేమెంట్ ఇవ్వడు. మా అమ్మనే నాకు పేమెంట్ నెల నెల వేస్తుందని ఫోన్పే చూపించింది. చూస్తుంది ఆ అమ్మకి పేమెంట్ వాళ్ళ అమ్మ వేసింది అంతా ఉండి లిస్ట్. ಇಬ್ಬರಿಗಿಬ್ರು ಅಂತ ಬರೀ ತಿರುಗಿದ್ರು ಒಂದು ಕೇಸ್ ಮಾಡ್ಕೊಂಡಿದ್ರು. ನಮ್ಮಮ್ಮ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.